ಚೆರಿ ಲರ್ನ್. ಹಲೋ ಚೆರಿ ಲರ್ನರ್ಸ್, ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಕಲಿಕಾ ತಾಣಕ್ಕೆ ಸ್ವಾಗತ. ಇವತ್ತು ನಾವು ನೈಜ ಸಿಹಿ ಪದಾರ್ಥವಾದ ನಮ್ಮ ನೆಚ್ಚಿನ ಜೇನುತುಪ್ಪದ ಬಗ್ಗೆ ತಿಳಿದುಕೊಳ್ಳೋಣ. ಜೇನುತುಪ್ಪವು ಎಂದಿಗೂ ಹಾಳಾಗದ ಏಕೈಕ ಆಹಾರ ಎನ್ನುವುದು ನಿಮಗೆ ತಿಳಿದಿದೆಯೇ? ಹೌದು, ಜೇನುತುಪ್ಪ ಶಾಶ್ವತ. ಜೇನುನೊಣಗಳು ಶ್ರಮವಹಿಸಿ ತಯಾರಿಸುವ ಈ ನೈಜ ಸಿಹಿ ಪದಾರ್ಥವು ಎಂದಿಗೂ ಕೊಳೆತು ಹೋಗುವುದಿಲ್ಲ. ಪುರಾತತ್ವ ಶಾಸ್ತ್ರಜ್ಞರು ಪ್ರಾಚೀನ ಈಜಿಪ್ಟಿನ ಗೋರಿಗಳಲ್ಲಿ ಜೇನುತುಪ್ಪವಿರುವುದನ್ನು ಗಮನಿಸಿದ್ದಾರೆ. ಈ ಜೇನುತುಪ್ಪವು 3000 ವರ್ಷಗಳಷ್ಟು ಹಳೆಯದಾದರೂ ಇನ್ನೂ ತಾಜಾವಾಗಿದೆ. ಇದು ಹೇಗೆ ಸಾಧ್ಯ ಎಂದು ಆಶ್ಚರ್ಯವಾಗುತ್ತದೆ ಅಲ್ಲವೇ? ಜೇನುತುಪ್ಪವು 3 ಮುಖ್ಯ ಅಂಶಗಳನ್ನು ಹೊಂದಿದೆ. ಅವುಗಳು ಯಾವುದೆಂದರೆ ಕಡಿಮೆ ನೀರಿನ ಅಂಶ, ಹೆಚ್ಚು ಆಮ್ಲೀಯತೆ ಹಾಗೂ ನೈಸರ್ಗಿಕ ಕಿಣ್ವಗಳು. ಪದಾರ್ಥಗಳಿಗೆ ಬ್ಯಾಕ್ಟೀರಿಯಾಗಳು ಸೇರಿ ಅದನ್ನು ಹಾಳಾಗುವಂತೆ ಮಾಡುತ್ತದೆ ಎನ್ನುವುದು ನಮಗೆ ತಿಳಿದಿದೆ. ಆದರೆ ಈ ಅಂಶಗಳು ಜೇನುತುಪ್ಪದಲ್ಲಿ ಇರುವ ಕಾರಣ ಬ್ಯಾಕ್ಟೀರಿಯಾಗಳಿಗೆ ಜೇನುತುಪ್ಪದೊಳಗಿರಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಜೇನುತುಪ್ಪವು ತಾಜಾವಾಗಿಯೇ ಇರುತ್ತದೆ. ಈ ಪ್ರಕ್ರಿಯೆಯು ಜೇನುನೊಣಗಳಿಂದಲೇ ಪ್ರಾರಂಭವಾಗುತ್ತದೆ. ಹೂವುಗಳಿಂದ ಮಕರಂದವನ್ನು ಹೀರಿ ಕಿಣ್ವಗಳನ್ನು ಅದಕ್ಕೆ ಸೇರಿಸಿ ನೀರನ್ನು ಆವಿಯಾಗಿಸಿ ಈ ಅಪರೂಪದ ಸಿಹಿ ಪದಾರ್ಥವನ್ನು ತನ್ನ ಪರಿಶ್ರಮದಿಂದಲೇ ಸೃಷ್ಟಿಸುತ್ತದೆ. ಜೇನುತುಪ್ಪದ ಕುರಿತು ಇನ್ನೂ ಕೆಲವು ಆಶ್ಚರ್ಯಕರ ಸಂಗತಿಯನ್ನು ತಿಳಿದುಕೊಳ್ಳೋಣ. ಜೇನುತುಪ್ಪವು ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಹೊಂದಿರುತ್ತದೆ. ಇದು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲು ಸಹಾಯ ಮಾಡುತ್ತದೆ. ಕಡಿಮೆ ತೇವಾಂಶದೊಂದಿಗೆ ಕೂಡಿ ಜೇನುತುಪ್ಪವು ಹಾಳಾಗುವುದನ್ನು ತಡೆಯುತ್ತದೆ. ಜೇನುತುಪ್ಪವನ್ನು ಗಾಳಿಯಾಡದ ಪಾತ್ರೆಯಲ್ಲಿ ಸಂಗ್ರಹಿಸಿದಾಗ ಶಾಶ್ವತವಾಗಿ ಜೇನುತುಪ್ಪವು ಉಳಿಯಬಲ್ಲದು. ಏಕೆಂದರೆ ಜೇನುತುಪ್ಪವು ಆ ಸಂದರ್ಭದಲ್ಲಿ ಗಾಳಿಯಿಂದ ತೇವಾಂಶವನ್ನು ಹೀರಿಕೊಳ್ಳುವುದಿಲ್ಲ ಹಾಗೂ ಇದು ಹುದುವಿಕೆಯನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಜೇನುತುಪ್ಪದಲ್ಲಿರುವ ಹೆಚ್ಚಿನ ನೀರಿನ ಅಂಶವನ್ನು ತೆಗೆಯಲು ಜೇನುನೊಣಗಳು ತಮ್ಮ ರೆಕ್ಕೆಗಳನ್ನೇ ಬಳಸಿಕೊಳ್ಳುತ್ತದೆ. ಫ್ಯಾನಿನ ರೀತಿಯಲ್ಲಿ ರೆಕ್ಕೆಗಳನ್ನು ಆಡಿಸಿ ನೀರನ್ನು ಆವಿಗೊಳಿಸಲು ಸಹಾಯ ಮಾಡುತ್ತದೆ. ಕಾಲಾನಂತರ ಜೇನುತುಪ್ಪವು ಸ್ಫಟಿಕೀಕರಣಕ್ಕೆ ಒಳಗಾಗಬಹುದು. ಸ್ಫಟಿಕೀಕರಣವೆಂದರೆ ದ್ರವ ವಸ್ತು ಘನವಾಗಿ ಬದಲಾಗುವುದು. ಇದು ಜೇನುತುಪ್ಪ ಹಾಳಾಯಿತು ಎನ್ನುವುದರ ಸೂಚನೆಯಲ್ಲ. ಜೇನುತುಪ್ಪವನ್ನು ಬಿಸಿ ಮಾಡುವುದರಿಂದ ಅದರ ಗುಣಮಟ್ಟವನ್ನು ಬಾಧಿಸದೆ ನಿಧಾನವಾಗಿ ಅದನ್ನು ದ್ರವ ರೂಪಕ್ಕೆ ಮತ್ತೊಮ್ಮೆ ಹಿಂತಿರುಗಿಸಬಹುದು. ಇನ್ನೊಮ್ಮೆ ನೀವು ಜೇನುತುಪ್ಪವನ್ನು ಸವಿಯುವಾಗ ಈ ಪ್ರಕ್ರಿಯೆಗಳನ್ನು ಮರುನೆನಪಿಸಿಕೊಳ್ಳಿ ಹಾಗೂ ಜೇನುನೊಣಗಳಿಗೆ ಈ ಅದ್ಭುತ ಸಿಹಿ ಪದಾರ್ಥವನ್ನು ಶ್ರಮಪಟ್ಟು ತಯಾರಿಸುವುದಕ್ಕೆ ಮನಸ್ಸಿನಲ್ಲಿಯೇ ಕೃತಜ್ಞತೆಯನ್ನು ತಿಳಿಸಲು ಮರೆಯಬೇಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇತರರಿಗೂ ಹಂಚಿ ಅವರು ಈ ವಿಷಯವನ್ನು ತಿಳಿದುಕೊಳ್ಳುವಂತೆ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ.